ಬ್ರಹ್ಮಚಾರಿಣಿ ದೇವಿಯು ತನ್ನ ಭಕ್ತರಿಗೆ ಜ್ಞಾನವನ್ನು ಅನುಗ್ರಹಿಸುತ್ತಾರೆ ಎಂದು ನಂಬಲಾಗಿದೆ. ಮತ್ತು ಬ್ರಹ್ಮಚಾರಿಣಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಕಟ್ಟುನಿಟ್ಟಾಗಿ ತಪಸ್ಸನ್ನು ಮಾಡಿದರು ಮತ್ತು ಅದಕ್ಕಾಗಿಯೇ ಅವರನ್ನು ತಪಸ್ಸಿನ ದೇವತೆ ಎಂದು ಕರೆಯುತ್ತಾರೆ. ಬ್ರಹ್ಮಚಾರಿಣಿಯನ್ನು ಅಪರ್ಣ, ಯೋಗಿನಿ ಮತ್ತು ತಪಸ್ಸಿನಿ ಎಂದು ಕರೆಯಲಾಗುತ್ತದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ನವರಾತ್ರಿಯ ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ನಾನು ಬೇಗನೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಸೊ ನಿನ್ನೆ ನಾನು ಹೇಳಿದ್ದೆ ಅಲ್ವಾ ನಿಮಗೆ, ಕಲಶ ಪ್ರತಿಷ್ಠಾಪನೆ ಆದಮೇಲೆ ಅದೆಲ್ಲ ಏನು ನಾನು ಕದಲಿಸಲ್ಲ, ಡೈಲಿ ಹೂವು ಚೇಂಜ್ ಮಾಡಿ ಪ್ರಸಾದ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಅಂತ. ಸೊ ಹಾಗೆ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಇವತ್ತು ನಾನು ನೈವೇದ್ಯಕ್ಕೆ ಕಾಯಿ ಚಿತ್ರಾನ್ನ ನಾನು ಮಾಡಿಕೊಂಡಿದ್ದೆ. ಸೊ ದೇವ್ರಿಗೆ ಇಲ್ಲಿ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ RR ನಗರಲ್ಲಿರೋ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆಗಿ ಹೊರಡೋಣ ಅಂದ್ಬಿಟ್ಟು ಹೊರಟಿದ್ದೆ. ನಮ್ಮ ಅಪ್ಪನ ಕೈಲಿ ಡ್ರಾಪ್ ಮಾಡಿಸ್ಕೊತಾ ಇದ್ದೆ. ನಿನ್ನೆನೇ ನಮ್ಮ ಅಕ್ಕ ಎಲ್ಲರೂ ಕಾಲ್ ಮಾಡಿ ಹೋಗೋಣ ನಾಳೆ ಯಾವುದಾದ್ರು ದೇವಸ್ಥಾನಕ್ಕೆ ಅಂತ ಹೇಳ್ತಾಯಿದ್ರು. ಹಂಗಾಗಿ ಇಲ್ಲಿ RR ನಗರ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇಲ್ಲೆಲ್ಲ ಹೋಗ್ತಾಯಿದ್ವಿ. ನಾನು, ನಮ್ಮ ದೊಡ್ಡಮ್ಮ, ನನ್ನ ಮಗ, ನಮ್ಮ ಅಣ್ಣನ ಮಕ್ಕಳಿವರು, ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕಂದಿರು, ನಮ್ಮ ಅತ್ತಿಗೆ, ಇಷ್ಟು ಜನನೂ ಎಲ್ಲ ಹೊರಟ್ವಿ. ಆಲ್ಮೋಸ್ಟ್ 11 o'clock ಆಗಿತ್ತು ನಾವು ಬಿಟ್ಟಾಗ. ನಾವು ಅಂದ್ಕೊಂಡ್ವಿ ಲೈಕ್ ಇವಾಗ ನವರಾತ್ರಿ ಅಲ್ಲ, ಸೊ ತುಂಬ ರಶ್ ಇರುತ್ತೆ ದೇವಸ್ಥಾನ ಅಂತ ಅಂದ್ಕೊಂಡ್ವಿ. ಸೊ ನಾವು ಹೋಗಿರೋ ಟೈಮಲ್ಲಿ ಏನು ಅಷ್ಟೊಂದು ರಶ್ ಇರಲಿಲ್ಲ. ಸೊ ದರ್ಶನ ಬೇಗನೆ ಆಯಿತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಅಷ್ಟರಲ್ಲೆಲ್ಲ ದರ್ಶನ ಆಗೋಯಿತು. ನಾನಲ್ಲಿ ಯಾವುದೇ ಒಂದು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಒಳಗಡೆ ತಕ್ಕೊಳಕ್ಕಾಗಲಿಲ್ಲ. ಸೊ ದೇವಸ್ಥಾನದಿಂದ ಹೊರಗೆ ಬಂದಮೇಲೆ ಪ್ರಸಾದ ಎಲ್ಲ ತಿಂದ್ಕೊಂಡು ಇಲ್ಲೇ ಕರಿಮಾರಿಯಮ್ಮ ದೇವಸ್ಥಾನಕ್ಕೂ ಹೋಗಿ ಬರೋಣ, ನಿಯರ್ ಬೈ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಅಲ್ಲೂ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಬಂದ್ವಿ. ಅಲ್ಲೂ ಮತ್ತು ರಾಜರಾಜೇಶ್ವರಿ ದೇವಸ್ಥಾನ ಎರಡರಲ್ಲೂ ಚಂಡಿಕಾ ಹೋಮ ನಡೀತಾ ಇತ್ತು. ಸೊ ಹಂಗೇ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಎಲ್ಲ ತಕ್ಕೊಂಡು ಫೋಟೋಸ್ ಎಲ್ಲ ತಗೊತಾ ಇದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗೇ ಕಾಣಿಸ್ತಾ ಇತ್ತು ದೇವರು. ಎರಡು ದೇವ್ರೂ ತುಂಬಾ ಚೆನ್ನಾಗಿತ್ತು, ಒಂಥರ ಪಾಸಿಟಿವ್ ಫೀಲ್ ಇತ್ತು. ಮತ್ತು ಅಲ್ಲಿ ನಾವು ಫೋಟೋಸ್ ಎಲ್ಲ ತಗೊಂಡ್ವಿ ನಮ್ಮ ಅಕ್ಕಂದಿರ ಜೊತೆ ಎಲ್ಲ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ಮಾತ್ರ. ಎಲ್ಲರಿಗೂ ಒಂಥರ ಖುಷಿಯಾಯಿತು ಎಲ್ಲರೂ ಮೀಟ್ ಮಾಡಿದ್ದಕ್ಕೆ. ಇನ್ನೂ ತುಂಬ ಜನ ಇದ್ದಾರೆ, ಬಟ್ ಅವರವರ ಒಂದು ಕೆಲಸದ ಬ್ಯುಸಿ ಶೆಡ್ಯೂಲಲ್ಲಿ ಯಾರೂ ಬಂದಿಲ್ಲ. ನಾವಿಷ್ಟು ಜನ ಹೋಗಿದ್ವಿ ಅಷ್ಟೇ. ಸೊ ಅಲ್ಲಿ ಎಲ್ಲ ಹೇಳ್ತಾಯಿದ್ರು ಇನ್ಮೇಲೆ ನಾವೆಲ್ಲರೂ ಮೀಟ್ ಮಾಡಿ ಹೋಗ್ತಾ ಇರೋಣ ಅಂತ. ಇತ್ತೀಚೆಗೆ ಕಮ್ಮಿ ಆಗಿದೆ, ಮುಂಚೆ ಎಲ್ಲ ನಾವು ತುಂಬಾ ಮೀಟ್ ಮಾಡಿ ಎಲ್ಲ ಹೋಗ್ತಾಯಿದ್ವಿ. ಸೊ ಇತ್ತೀಚೆಗೆ ತುಂಬ ಕಮ್ಮಿ ಆಗಿದೆ ಹೊರಡೋದು. ಹಂಗಾಗಿ ನೆಕ್ಸ್ಟ್ ಟೈಮಿಂದ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾಯಿದ್ರು. ಅಂದರೆ ಇಯರ್ಲಿ ಒನ್ಸ್ ಅಥವಾ ಟ್ವೈಸ್ ಯಾವುದಾದ್ರು ರೆಸಾರ್ಟ್ಗಾಗಲಿ ಎಲ್ಲಾದರೂ ಹೋಗ್ತಾ ಇರ್ತೀವಿ, ಬಟ್ ಇತ್ತೀಚೆಗೆ ಕಮ್ಮಿ. ಸೊ ಇದಾದಮೇಲೆ ಅಲ್ಲೇ ಉತ್ತರಹಳ್ಳಿಯಲ್ಲಿ ನನ್ನ ಕಸಿನ್ ಒಬ್ಬ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದ, ನಮ್ಮ ಅತ್ತೆ ಮಗ. ಸೊ ಅಲ್ಲಿಗೂ ಕೂಡ ಹೋಗಿ ಲೈಕ್ ಜ್ಯೂಸು, ಪಿಜ್ಜಾ ಆ ಥರ ಎಲ್ಲ ತಿಂದ್ಕೊಂಡು ನಾವು ಮನೆಗೆ ಹೊರಟ್ವಿ. ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 3:30 ಆಗಿತ್ತು. ಸೊ ನಾನು ಕೂಡ ಡೈಲಿ ನಿಂಬೆಹಣ್ಣಿನ ದೀಪ ಹಚ್ತೀನಿ. ಇಲ್ಲೇ ಮನೆ ಹತ್ರ ಹೊಳೆ ಚೌಡೇಶ್ವರಿ ದೇವಸ್ಥಾನ ಇದೆ. ಸೊ ಹಂಗಾಗಿ ನಾನು ಕೂಡ ಮನೆಗೆ ಬಂದು ಮನೇಲೆಲ್ಲ ಪೂಜೆ ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿ ವಾಪಸ್ ಬಂದೆ ಮನೆಗೆ. ಸೊ ಇದು ನನ್ನ ಸೆಕೆಂಡ್ ಡೇ ನವರಾತ್ರಿ ವ್ಲಾಗ್ ಆಗಿತ್ತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.